ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕೆಲಸಕ್ಕೆ ನಾನೂ ಬಂದಿನಯ್ಯ, ನಾನು ನೀವು ಬಂದ ಕೆಲಸಕ್ಕೆ ಆ ಪ್ರಭುದೇವರು ಬಂದರಯ್ಯ, ಆ ಪ್ರಭುದೇವರು ಬಂದು ವೇದಿಕೆಯೆಲ್ಲ ಬೆಳಕಾಯಿತಯ್ಯ, ವೇದಿಕೆಯೆಲ್ಲ ಬೆಳಕಾಯಿತಯ್ಯ ಅಂತ ಹೇಳ್ತಾ, ನನ್ನ ಈ ಕಾರ್ಯಕ್ರಮ ಇದು ಕನ್ನಡದ ಕಾರ್ಯಕ್ರಮವೂ ಹೌದು, ಪ್ರತಿಭಾನ್ವೇಷಣೆಯೂ ಹೌದು, ಸಾಮಾಜಿಕ ಚಿಂತನೆಯ ಕಾರ್ಯಕ್ರಮವೂ ಹೌದು. ವಿಶೇಷವಾಗಿ ಇದು ನನ್ನ ವೈಯಕ್ತಿಕ ಕುಟುಂಬದ ಕಾರ್ಯಕ್ರಮವೂ ಹೌದು. ಯಾಕಂದರೆ ನನ್ನ ಮೊಮ್ಮಕ್ಕಳನ್ನ ಬಿಟ್ಟರೆ ನಾನಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ ಯಾವುದೇ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ಳಲ್ಲ, ಯಾವುದೇ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳಲ್ಲ. ಅದೆಲ್ಲವನ್ನು ಸೇರಿಸಿ ಇದನ್ನು ಆಚರಿಸ್ತಾ ಇದ್ದೀನಿ ನಾನು. ಅದಕ್ಕೋಸ್ಕರ ಈ ಕನ್ನಡದ ಕಾರ್ಯಕ್ರಮ ಇದು ಕನ್ನಡದ ನನ್ನ ಕುಟುಂಬದ ಕಾರ್ಯಕ್ರಮ, ಜೊತೆಗೆ ನಿಮ್ಮೆಲ್ಲ ಕನ್ನಡಿಗರ ಕಾರ್ಯಕ್ರಮವೂ ಇದು ಅಂತ ನಾನು ಅದು ಭಾವಿಸ್ತೇನೆ. ಇದನ್ನು ನಾನು ಕನ್ನಡದ ವೇದಿಕೆ ಅಂತ ಕರೆಯೋದಕ್ಕಿಂತ, ಕನ್ನಡದ ಸಭಾಂಗಣ ಅಂತ ಕರೆಯೋದಕ್ಕಿಂತ ಇದೊಂದನ್ನು ಕನ್ನಡದ ತೇರು ಅಂತ ಕರಿತೀನಿ ನಾನು. ಇದು ಕನ್ನಡದ ತೇರು. ಆ ಕನ್ನಡದ ತೇರಿಗೆ ಇಂಧನವನ್ನು ಹಾಕ್ತಾ ಇದ್ದಾರೆ ನಮ್ಮ ಅತಿಥಿಗಳು. ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಆ ಕನ್ನಡದ ತೇರಿನಲ್ಲಿ ನಾವು ಇವತ್ತು ಬೆಳಗ್ಗೆ 9:00ವರೆಗೆ ಪ್ರಾರಂಭಿಸಿದ್ದು ಮಧ್ಯಾಹ್ನ ಊಟದ ಸಮಯದವರೆಗೂ ಆ ತೇರು ಮುಂದುವರಿತಾ ಇರಲಿ. ಅಷ್ಟೇ ಅಲ್ಲ, ನಿತ್ಯ ನೂತನವಾಗಿ ಆ ತೇರು ವರ್ಷಕ್ಕೆ ಮಾತ್ರ ಅಲ್ಲ, ಇಡೀ ನಮ್ಮ ಪ್ರತಿಯೊಬ್ಬರ ಜೀವನ ಇರುವವರೆಗೂ ಆ ತೇರು ನಡೀತಾ ಇರಲಿ, ಕನ್ನಡದ ತೇರು ಹೋಗ್ತಾ ಇರಲಿ, ಚಲಿಸ್ತಾ ಇರಲಿ, ನಿತ್ಯ ನೂತನವಾಗಿರಲಿ ಅಂತ ನಾನು ಆಸೆ ಪಡಿಸ್ತೀನಿ.